ನಿಜವಾಗ್ಲೂ ವರಮಹಾಲಕ್ಷ್ಮಿ ಅನ್ನೋದಕ್ಕಿಂತ ಇದು ಶ್ರೀವರ ಮಹಾಲಕ್ಷ್ಮಿ. ಎಲ್ಲಾನು ಕೂಡ ಕಾರಣದಿಂದ ಸೇರ್ಕೊಂಡಿರೋದು. ಜುಲೈ ಅಥವಾ ಜೂನ್ನಿಂದ ಶುರು ಮಾಡಿ 4 ತಿಂಗಳು ಅಂತ ನಾವೇನು ಹೇಳ್ತೀವಿ, ಇದನ್ನು ಚಾತುರ್ಮಾಸ್ಯ ಅಂತ ಕೂಡ ಸಂಸ್ಕೃತದಲ್ಲಿ ಕರೀತಾರೆ. ಮಳೆಗಾಲದಲ್ಲಿ ಹೆಚ್ಚು ಹೊರಗೆ ಓಡಾಡೋದು ಒಳ್ಳೆಯದಲ್ಲ ಅಂತ ಹೇಳೋದಿದೆ. ನಿಮಗೆ ಆ ಸಂದರ್ಭದಲ್ಲೇ ಹೆಚ್ಚೆಚ್ಚು ಹಬ್ಬಗಳು ಬರ್ತವೆ. ಅದರಲ್ಲಿ ಹಬ್ಬಗಳ ತಿಂಗಳು ಅಂದರೆ ಅದು ಶ್ರಾವಣ. ಒಬ್ಬರನ್ನ ಮಾತ್ರ ನಾವು ಮನೆಗೆ ಕರೆದು ಪೂಜೆ ಮಾಡ್ತೀವಿ, ಇನ್ನೊಬ್ಬರನ್ನ ಕರೆಯಲ್ಲ ಅನ್ನೋದಾದರೆ ಒಬ್ಬರೂ ಬರೋದಿಲ್ಲ. ಬರೀ ಲಕ್ಷ್ಮೀದೇವಿ ಪೂಜೆ ಮಾಡಿದ್ರೆ ಅವ್ರಿಗೆ ಲಕ್ಷ್ಮೀನೂ ಒಲಿಯಲ್ಲ, ವಿಷ್ಣುನೂ ಒಲಿಯಲ್ಲ. ಬರೀ ಲಕ್ಷ್ಮೀದೇವಿ ಪೂಜೆ ಅನ್ನೋದೇ ಸರಿಯಲ್ಲ. ನಮಸ್ಕಾರ ವೀಕ್ಷಕರೇ, ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಸ್ತೋತ್ರ ಹೇಳಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಲಕ್ಷ್ಮೀ ದೇವರ ಅನುಗ್ರಹ ಬರುತ್ತೆ. ಹಾಗಾದರೆ ಇದು ಶ್ರಾವಣ ಮಾಸ ನಡೀತಿರುವಾಗ ಒಂಥರ ವಿಶೇಷ ಮಾಸ ಅಂತ ಕನ್ಸಿಡರ್ ಮಾಡ್ಬೋದು. ಮನೆಯಲ್ಲಿ ಪೂಜೆ, ಅಲಂಕಾರ ಮತ್ತು ಎಲ್ಲರೂ ಒಂದು ಕ್ಲೀನ್ ಮಾಡೋ ಒಂದು ಪದ್ಧತಿ ಉಂಟು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ವ್ರತ ಬರುತ್ತೆ, ಇದರಲ್ಲಿ ವರಮಹಾಲಕ್ಷ್ಮಿ ವ್ರತ ಅಂತ. ಈ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ನಮ್ಮ ಸ್ಟುಡಿಯೋಗೆ ಇವತ್ತು ಶ್ರೀ ಲಕ್ಷ್ಮೀಕಾಂತ ಆಚಾರ್ಯನವರು ಬಂದಿದ್ದಾರೆ. ಇವರು ವಿದ್ಯಾಪೀಠದಿಂದ ಬಂದಿದ್ದಾರೆ. ಜೊತೆಗೆ ಇದ್ರ ಜೊತೆ ಹೇಗೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅಂತ ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಆಚಾರ್ಯಗಳೇ. ನಮಸ್ಕಾರ. ನಮ್ಮ ಸ್ಟುಡಿಯೋಗೆ ಬಂದಿರೋಗೆ ಸ್ವಾಗತ. ಜೊತೆಗೆ ನನಗನ್ನಿಸ್ತು ಶ್ರಾವಣ ಮಾಸ ನಡೀತಾ ಇದೆ, ಶ್ರಾವಣ ಮಾಸದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಅದ್ರ ಬಗ್ಗೆ ನಿಮ್ಮದೊಂದು ಏನು ಅಂದರೆ ಶ್ರಾವಣ ಮಾಸ ಯಾಕೆ ಬರುತ್ತೆ, ಏನು ಇದ್ರದ್ದು ಹಬ್ಬದ್ದು ವಿಶೇಷತೆಗಳು ಅಂತ ಒಂದು ಸ್ವಲ್ಪ ನೀವು ತಿಳಿಸ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಖಂಡಿತ. 12 ಮಾಸಗಳು ವರ್ಷಕ್ಕೆ. ಅದರಲ್ಲಿ ಈ 4 ತಿಂಗಳು ಮಳೆಗಾಲ, ಜುಲೈ ಅಥವಾ ಜೂನ್ನಿಂದ ಶುರು ಮಾಡಿ 4 ತಿಂಗಳು ಅಂತ ನಾವೇನು ಹೇಳ್ತೀವಿ, ಇದನ್ನು ಚಾತುರ್ಮಾಸ್ಯ ಅಂತ ಕೂಡ ಸಂಸ್ಕೃತದಲ್ಲಿ ಕರೀತಾರೆ. ಈ 4 ತಿಂಗಳುಗಳಲ್ಲಿ ಮುಖ್ಯವಾದದ್ದು ಒಂದು ಶ್ರಾವಣ ಮಾಸ. ಮಳೆಗಾಲದಲ್ಲಿ ಹೆಚ್ಚು ಹೊರಗೆ ಓಡಾಡೋದು ಒಳ್ಳೆಯದಲ್ಲ ಅಂತ ಹೇಳೋದಿದೆ. ಎಲ್ಲ ಕಡೆ ಮಳೆ, ತೊಂದರೆ. ಹಾಗಾಗಿನೇ ಪ್ರಯಾಣ ಯಾವಾಗ ಕಡಿಮೆ ಇರುತ್ತೋ ನೀವು ಹೆಚ್ಚಾಗಿ ಮನೇಲಿರ್ತೀರಿ ಅನ್ನೋ ಕಾರಣಕ್ಕೆ ನಿಮಗೆ ಆ ಸಂದರ್ಭದಲ್ಲೇ ಹೆಚ್ಚೆಚ್ಚು ಹಬ್ಬಗಳು ಬರ್ತವೆ. ಎಲ್ಲಾನು ಕೂಡ ಕಾರಣದಿಂದ ಸೇರ್ಕೊಂಡಿರೋದು, ಯಾವುದು ಸುಮ್ಮನೆ ರ್ಯಾಂಡಮ್ ಆಗಿ ಬಂದಿಲ್ಲ. ಖಂಡಿತ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ. ಎಲ್ಲ ಸಮಯದಲ್ಲೂ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬಗಳಿದ್ದೇ ಇವೆ. ಅದರಲ್ಲಿ ಹಬ್ಬಗಳ ತಿಂಗಳು ಅಂದರೆ ಅದು ಶ್ರಾವಣ. ಮೊದಲನೇದಾಗಿ ನಾಗರ ಚೌತಿ, ನಾಗರ ಪಂಚಮಿ ಅನ್ನೋಲಿಂದ ಶುರುವಾಗುತ್ತೆ. ಹಾಗೆ ಕ್ರಮವಾಗಿ ಒಂದೊಂದೇ ಹಬ್ಬಗಳು ಬರ್ತವೆ. ಮಂಗಳ ಗೌರಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ ಅಂತ ನಾವೇನು ಕರಿತೀವಿ, ಅದೊಂದು ದೊಡ್ಡ ಹಬ್ಬ. ಎಷ್ಟೋ ಹಬ್ಬಗಳು ಕೆಲವೊಬ್ರಿಗಷ್ಟೇ ಪರಿಚಯ ಇರುತ್ತೆ, ಎಷ್ಟೋ ಹಬ್ಬಗಳು ಎಲ್ರಿಗೂ ಗೊತ್ತಿರುತ್ತೆ. ಇಂತಹ ವರಮಹಾಲಕ್ಷ್ಮಿ ಬರೋದಿದೆ. ಹಾಗೆ ಹಬ್ಬದ ಥರ ಆಚರಣೆ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತೆ. ಎಲ್ಲದಕ್ಕಿಂತ ದೊಡ್ಡದು ಅಂದರೆ ನಿಜವಾಗಿ ಶ್ರಾವಣ ಮಾಸದಲ್ಲೇ ಆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು. ನಾವು ಎಲ್ಲರ ಮಾತಲ್ಲಿ ಹೇಳೋದಾದರೆ ಹುಟ್ಟಿದ್ದು ಅನ್ಬೋದು. ಈ ಥರ ಹೌದು, ಅದೇ ಕೃಷ್ಣ ಜನ್ಮಾಷ್ಟಮಿ. ಈ ಥರ ಇವೆಲ್ಲವೂ ಕೂಡ ಹಬ್ಬಗಳೇ, ಎಲ್ಲವೂ ಕೂಡ ಶ್ರಾವಣದಲ್ಲೇ ಬರುತ್ತೆ. ಈ ಕಾರಣದಿಂದ ಶ್ರಾವಣ ಮಾಸ ಒಂದು ಪವಿತ್ರವಾದ ಮಾಸ. ಮನೆಯಲ್ಲಿರ್ತೀರಿ, ಚೆನ್ನಾಗಿ ಮನೆಯವರ ಜೊತೆಗೆ ಸೇರಿ ದೇವರನ್ನ ಒಲಿಸ್ಕೊಳ್ಳಿ, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ದೇವರು, ಲಕ್ಷ್ಮೀ ದೇವಿ, ಈ ಥರ ಕ್ರಮವಾಗಿ ಯಾರ್ಯಾರು ಬರ್ತಾರೋ ಎಲ್ಲ ಪ್ರಸಿದ್ಧ ದೇವತೆಗಳ ಪೂಜೆಯನ್ನು ಕೂಡ ನಾವು ಈ 1 ತಿಂಗಳಲ್ಲಿ ನೋಡ್ಬಿಡ್ತೀವಿ. ಇದೇ ಶ್ರಾವಣ ಮಾಸದ ನಿಜವಾದ ವಿಶೇಷ. ಅಂಥ ಶ್ರಾವಣದಲ್ಲೇ ಕೃಷ್ಣ ಜನ್ಮಾಷ್ಟಮಿಯ ಹಾಗೆ ಆ ಕೃಷ್ಣನ ಹೆಂಡತಿಯೇ ಆದಂತಹ ಮಹಾಲಕ್ಷ್ಮಿಯ ಪೂಜೆ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾಗಿ ಬರುವಂತಹದ್ದು. ಅದನ್ನೇ ನಾವು ವರಮಹಾಲಕ್ಷ್ಮಿ ಅನ್ನೋ ಹೆಸರಿನಿಂದ ಕರಿತೀವಿ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಬರೋದಿದೆ. ಸೊ ಶ್ರಾವಣ ಮಾಸ ಅಂತ ಬಂದಾಗ ವರಮಹಾಲಕ್ಷ್ಮಿ ವ್ರತ ಎಲ್ಲರೂ ಮಾಡೋದು ಒಂದು ವ್ರತ.
ಸಂಭ್ರಮದಲ್ಲಿ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಅಂತ ಹೆಸರು ಯಾಕೆ ಬಂದಿದೆ? ಶ್ರಾವಣ ಮಾಸದಲ್ಲಿ ಮಾತ್ರನೇ ಅದು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಅಂತ ಕರಿತೀವಿ. ಅದಕ್ಕೆ ಅದೇ ಅಂತ ಯಾಕೆ ಕರಿಬೇಕು ಆಚಾರ್ಯರೇ? ಸರಿ, ಒಳ್ಳೆ ಪ್ರಶ್ನೆ. ನೋಡಿ, ಈಗ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಅನ್ನೋ ಹಬ್ಬ ಬರ್ತಾ ಇದೆ. ಲಕ್ಷ್ಮೀದೇವಿ ಪೂಜೆಗೆ ಇದೇ ಸಮಯದಲ್ಲಿ ಮಾಡಬೇಕು, ಶ್ರಾವಣದಲ್ಲಿ ಮಾತ್ರ ಮಾಡಿ, ಬೇರೆ ಸಮಯದಲ್ಲಿ ಮಾಡಬೇಡಿ ಅಂತ ಯಾರೂ ಹೇಳಲಿಲ್ಲ. ಆದರೆ ಲಕ್ಷ್ಮೀದೇವಿ ಹೇಳಿದ್ಲು ಶ್ರಾವಣದಲ್ಲಿ ಮಾಡಲೇಬೇಕು ಅಂತ. ಇದಕ್ಕೊಂದು ಕಥೆ ಇದೆ. ಈ ಕಥೆಯನ್ನು ನಾವು ಆಮೇಲೆ ನೋಡೋಣ. ಸದ್ಯಕ್ಕೆ ಏನಿದು ವರಮಹಾಲಕ್ಷ್ಮಿ? ಎಲ್ರಿಗೂ ಈ ಪ್ರಶ್ನೆ ಇರತ್ತಲ್ವಾ? ಹೌದು. ಮಹಾಲಕ್ಷ್ಮಿ ಇಲ್ಲ ಲಕ್ಷ್ಮೀ ಪೂಜೆ ಇಷ್ಟೇ ಹೇಳಿದ್ರು ಸಾಕು. ವರಮಹಾಲಕ್ಷ್ಮಿ ಏನಿದು ಅಂದ್ರೆ ಇಲ್ಲೇ ನಾವೆಲ್ಲೋ ಸ್ವಲ್ಪ ಹಿಂದೆ ಬಿದ್ವಿ ಅನ್ಸತ್ತೆ. ಯಾಕೆಂದ್ರೆ ಇದು ನಿಜವಾಗ್ಲೂ ವರಮಹಾಲಕ್ಷ್ಮಿ ಅನ್ನೋದಕ್ಕಿಂತ ಇದು ಶ್ರೀವರ ಮಹಾಲಕ್ಷ್ಮಿ. ಶ್ರೀವರ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಅಂತಾನೆ ಕರಿತಾ ಇದೀರಿ ಇಲ್ಲಿ ತನಕ. ಹೌದು. ಅಥವಾ ಎಲ್ಲರೂ ಹೇಳೋ ಪ್ರಕಾರ ಶ್ರೀ ವರಮಹಾಲಕ್ಷ್ಮಿ ಅಂತ ಕೂಡ ನಾವು ಹೇಳೋದಿದೆ. ಆದ್ರೆ ನಿಜವಾಗಿ ಇದನ್ನ ಹೇಳಬೇಕಾಗಿರೋ ರೀತಿ ಶ್ರೀವರ ಮಹಾಲಕ್ಷ್ಮಿ. ಈಗ ಒಂದನ್ನ ನಾವು ಗಮನಿಸ್ಬೇಕು. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ, ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬಾಳ್ತಾ ಇರ್ತಾರೆ. ಯಾವುದೊಂದು ಕಾರ್ಯಕ್ರಮ ಅಂತ ಬಂದಾಗ ಗಂಡನ್ ಮಾತ್ರ ಕರೆದು ಹೆಂಡತಿನ ಕರೀದೇ ಇದ್ರೆ ಹೆಂಡತಿಗೆ ಬೇಜಾರಾಗಲ್ವಾ? ಹಾಗೆ ಹೆಂಡತಿನ ಮಾತ್ರ ಕರೆದು ಗಂಡನ್ ಕರೀದೇ ಇದ್ರೆ ಬೇಜಾರಾಗಲ್ವಾ? ಇದು ಕೇವಲ ಮನುಷ್ಯರ ಲೆಕ್ಕದಲ್ಲಿ 4 ದಿನ ನಾವು ಒಟ್ಟಿಗೆ ಇರೋವಂಥದ್ದು. ನಮಗೆ ಹೀಗೆ ಅಂದ್ರೆ ಅವರು ಅನಾದಿ ಕಾಲದಿಂದ ಜೊತೆಗೆ ಇರೋರು. ಯಾರು? ಲಕ್ಷ್ಮೀನಾರಾಯಣರು. ಅವ್ರು ಯಾವತ್ತೂ ಬೇರೆ ಆಗೋರಲ್ಲ. ಅಂಥ ಅವರ ವಿಚಾರಕ್ಕೆ ಬಂದಾಗ ಒಬ್ರನ್ನ ಮಾತ್ರ ನಾವು ಮನೆಗೆ ಕರೆದು ಪೂಜೆ ಮಾಡ್ತೀವಿ, ಇನ್ನೊಬ್ಬರನ್ನ ಕರೆಯಲ್ಲ ಅನ್ನೋದಾದ್ರೆ ಒಬ್ಬರೂ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಹಬ್ಬದ ಹೆಸರೇ ಶ್ರೀವರ ಮಹಾಲಕ್ಷ್ಮಿ. ಶ್ರೀವರ ಅಂದ್ರೆ ಅದು ವಿಷ್ಣು, ನಾರಾಯಣ ಅಂತ ಅರ್ಥ. ಶ್ರೀ ಅಂದ್ರೆ ಲಕ್ಷ್ಮೀದೇವಿನೇ ಅಲ್ವಾ? ಶ್ರೀವರ ಅಂದ್ರೆ ಲಕ್ಷ್ಮೀದೇವಿ ಗಂಡ ಅಂತ ಅರ್ಥ. ಹಾಗಾಗಿ ಶ್ರೀವರ ಅಂದ್ರೆ ವಿಷ್ಣು, ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀದೇವಿ. ಇವರಿಬ್ಬರನ್ನ ಸೇರಿಸಿನೇ ನಾವು ಪೂಜೆ ಮಾಡೋದು. ಇದು ಕೇವಲ ಸುಮ್ಮನೆ ನಾವು ಇಷ್ಟೇ ಕಾರಣದಿಂದ ಹೇಳ್ತಾ ಇರೋದಲ್ಲ. ಭಗವದ್ಗೀತೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ. ಬರೀ ಲಕ್ಷ್ಮೀದೇವಿ ಪೂಜೆ ಮಾಡಿದ್ರೆ ಅವ್ರಿಗೆ ಲಕ್ಷ್ಮಿನೂ ಒಲಿಯಲ್ಲ, ವಿಷ್ಣುನೂ ಒಲಿಯಲ್ಲ. ಈ ಕಾರಣದಿಂದ ಬರೀ ಲಕ್ಷ್ಮೀದೇವಿ ಪೂಜೆ ಅನ್ನೋದೇ ಸರಿಯಲ್ಲ. ಅವರಿಬ್ಬರಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂದ್ರೆ, ನೀವು ಒಬ್ಬರನ್ನ ಕರೆದ್ರೆ ಒಬ್ಬರೂ ಬರಲ್ಲ, ಕರೆದ್ರೆ ಇಬ್ಬರನ್ನೂ ಕರಿಬೇಕು, ಇಬ್ಬರದು ಒಟ್ಟಿಗೆನೆ ಪೂಜೆ ಮಾಡಬೇಕು. ಲಕ್ಷ್ಮೀದೇವಿ ಗಂಡನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಅವಳು ಪೂಜೆ ಮಾಡಿದ್ರೆ ಅವಳು ತಗೊಳ್ಳೋದೇ ಇಲ್ಲ. ನನ್ನ ಗಂಡನ್ ಕರೀರಿ, ಅವನ ಜೊತೆಗೆ ನಾನು ಬರೋದು, ಅವನ್ ಪೂಜೆ ಮಾಡಿದ್ರೆ ನಾನು ಖುಷಿ ಪಡ್ತೀನಿ ಅನ್ನೋಂಥವಳು ಲಕ್ಷ್ಮೀದೇವಿ. ಅದಕ್ಕೋಸ್ಕರನೇ ಇದನ್ನ ಶ್ರೀವರ ಮಹಾಲಕ್ಷ್ಮಿ ಅನ್ನೋ ಹೆಸರಿನಿಂದ ನಾವು ಕರೆಯುವಂಥದ್ದು. ಸೊ ಹಾಗಾದರೆ ನಾವು ಪ್ರತಿ ಸಲ ಲಕ್ಷ್ಮೀ ಪೂಜೆ ಮಾಡಿದಾಗ ಶ್ರೀನಿವಾಸ ದೇವರನ್ನು ಕರೆದುಬಿಟ್ಟು ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಖಂಡಿತ. ಓಕೆ, ಭಾಳ ಒಳ್ಳೆ ಇನ್ಫಾರ್ಮೇಷನ್ನು. ಯಾಕಂದರೆ ಇನ್ನೂ ತನಕ ನಮ್ಗೆ ಗೊತ್ತಿರಲಿಲ್ಲ. ಸೊ ಆದ್ದರಿಂದ ನಾವು ವರಮಹಾಲಕ್ಷ್ಮಿ ಹಾಗೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತನ ಸೆಲೆಬ್ರೇಟ್ ಮಾಡಬೇಕು. ಇನ್ನು ಇದು ವರಮಹಾಲಕ್ಷ್ಮಿ ಕಥೆ ಏನಿದೆ ಆಚಾರ್ಯರೇ? ಸರಿ, ನಮ್ಮ ಹಬ್ಬಗಳಿಗೆ, ಸಂಸ್ಕೃತಿಗಳಿಗೆ ಎಲ್ಲದಕ್ಕೂ ಕೂಡ ಮೂಲ ಆಧಾರ ಅಂದರೆ ಪುರಾಣಗಳು, ವೇದಗಳು ಇದೆ ಅಲ್ವಾ? ಹಾಗೆ ಪುರಾಣಗಳಲ್ಲೇ ಪ್ರಸಿದ್ಧವಾಗಿ ಬರುವಂಥ ಒಂದು ಕಥೆ. ಹೇಗೆ ಬಂತು ವರಮಹಾಲಕ್ಷ್ಮಿ ವ್ರತ, ಯಾರು ಮೊದಲು ಮಾಡಿದ್ದು ಅಂತ. ಒಬ್ಬಳು ಚಾರುಮತಿ ಅನ್ನುವಂಥ ಒಬ್ಬಳು ಹೆಣ್ಣು, ಅವಳಿಗೆ ಮದುವೆ ಆಗಿದೆ, ಅವಳ ಸಂಸಾರ ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೆ. ಅವಳು ಗಂಡನ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಂಡು ಸಂಸಾರನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಆದರೆ ಮನೆಯಲ್ಲಿ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ. ತಕ್ಕ ಮಟ್ಟಿಗಿದ್ದಾರೆ ಪಾಪ, ದುಡ್ಡು ಕಾಸು ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ. ಆದರೆ ಧರ್ಮ ಕರ್ಮ ಇವೆಲ್ಲವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋ ಉದ್ದೇಶದಿಂದ ಈ ಶ್ರಾವಣ ಶುರುವಾದಾಗಲೇ ಒಂದು ದಿನ ಕನಸಿನಲ್ಲಿ ಲಕ್ಷ್ಮೀದೇವಿ ಕಂಡು ಆ ಚಾರುಮತಿಗೆ ಈ ಆದೇಶ ಮಾಡ್ತಾಳೆ. ನೀನು ಎಲ್ಲ ಸಂಸ್ಕೃತಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀಯಮ್ಮ, ಆದರೆ ನಿನಗೆ ಪಾಪ ಕಷ್ಟ ಇದೆ, ನಾನು ನೋಡ್ತಾ ಇದ್ದೀನಿ, ನನಗೂ ಗೊತ್ತಿದೆ. ಈ ಶ್ರಾವಣದಲ್ಲಿ ಬರುವಂತಹ ಶುಕ್ರವಾರ, ನಮಗೆ ಪುರಾಣ ಇಷ್ಟೇ ಹೇಳುತ್ತೆ ಶ್ರಾವಣದಲ್ಲಿ ಬರೋ ಶುಕ್ರವಾರ ಅಂತ. ಆದರೆ ಆಮೇಲೆ ಮತ್ತೆ ಹುಡುಕೊಂಡು ನೋಡಿದಾಗ ಕರೆಕ್ಟಾಗಿ ಯಾವತ್ತು ಮಾಡಬೇಕು ಅನ್ನುವಂಥದ್ದು ಬೇರೊಂದು ವಿಚಾರ. ಹುಣ್ಣಿಮೆ ಹತ್ರ ಬಂದಿದ್ದ ಶುಕ್ರವಾರ, ಇಲ್ಲ ಶುಕ್ರವಾರ ಹುಣ್ಣಿಮೆನೇ ಬಂದರೆ ಅವತ್ತು ಪೂಜೆ ಮಾಡೋದು ಅನ್ನೋದು ಇದೊಂದು ಬೇರೆ ವಿಚಾರ. ಲಕ್ಷ್ಮೀದೇವಿ ಕನಸಿನಲ್ಲಿ ಬಂದು ಹೇಳ್ತಾಳೆ,
ನೀನು ಈ ಶ್ರಾವಣದಲ್ಲಿ ಬರುವಂತಹ ಶುಕ್ರವಾರದಲ್ಲಿ ವಿಶೇಷವಾಗಿ ನನ್ನ ಗಂಡನ ಸಮೇತನಾದ ನನ್ನ ಪೂಜೆ ಮಾಡಬೇಕು. ನನ್ನ ಪೂಜೆಯನ್ನು ಮಾಡೋದ್ರಿಂದ ಬರೀ ದುಡ್ಡು ಬರುತ್ತೆ ಅನ್ನೋದಲ್ಲ. ಯಾಕೆಂದ್ರೆ ದುಡ್ಡು ಬಂದ್ರೆ ಮನುಷ್ಯ ಹಾಳಾಗೋದೇ ಜಾಸ್ತಿ. ಹಾಗಾಗಿ ದುಡ್ಡಿನ ಜೊತೆಗೆ ನಿನಗೆ ಒಳ್ಳೆ ಬುದ್ಧಿ ಬರುತ್ತೆ, ನಿನಗೆ ಎಲ್ಲಾ ಥರದ ಸಂಪತ್ತು ಬರುತ್ತೆ. ಬರೀ ದುಡ್ಡು ಅನ್ನೋದು ಸಂಪತ್ತಲ್ಲ. ನಿಜವಾದ ಸಂಪತ್ತು ಯಾವುದು? ಆರೋಗ್ಯ ಅಲ್ವಾ? ಈ ಆರೋಗ್ಯದಿಂದ ಶುರು ಮಾಡಿ ಎಲ್ಲ ಥರದ ಸಂಪತ್ತು ನಿನಗೆ ಬರುತ್ತೆ. ಹಾಗಾಗಿ ನನ್ನ ಪೂಜೆ ಮಾಡು ಅಂತ ಲಕ್ಷ್ಮೀದೇವಿನೇ ಹೇಳ್ಕೊಟ್ಲು. ಹೇಗೆ ಮಾಡಬೇಕು ಏನು ಎಲ್ಲಾನು ಕನಸಿನಲ್ಲಿ ಹೇಳೋದ್ಲು. ಅದಕ್ಕೆ ತಕ್ಕಂತೆ ಆ ಚಾರುಮತಿ ಅನ್ನೋಂಥವಳು ಪೂಜೆ ಮಾಡಿದ್ಲು, ಎಲ್ಲ ಸಂಪತ್ತನ್ನು ಪಡೆದ್ಲು ಅನ್ನೋದು ಒಂದು. ಇಲ್ಲೇ ಒಂದು ವೇಳೆ ಈ ಪೂಜೆಯನ್ನು ಸರಿಯಾಗಿ ಮಾಡದೆ ಅವಮಾನ ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡಬೇಕು, ಇವೆಲ್ಲ ಸುಳ್ಳು, ಈ ಥರ ಕೆಲವು ನಕಾರಾತ್ಮಕವಾದಂತಹ ಭಾವನೆಗಳನ್ನು ಕೆಲವೊಬ್ಬರು ಹೊಂದಿರ್ತಾರೆ. ಅದಕ್ಕೂ ಒಂದು ಕಥೆಯನ್ನು ಪುರಾಣ ಹೇಳುತ್ತೆ. ಹಿಂದೆ ಮಂಗಳ ಅಂತ ಒಬ್ಬ ರಾಜ ಇದ್ದ. ಈ ರಾಜನಿಗೆ ರಾಜರು ಅಂದ ಮೇಲೆ ರಾಜಾನೋ ಬಹುವಲ್ಲಭಾಹ ಅಂತ ಒಂದು ಮಾತು. ರಾಜರಿಗೆ ತುಂಬ ಹೆಂಡತಿಯರಿದ್ದೇ ಇರ್ತಾರೆ. ಹಾಗೆ ಅವನು ಚಿಲ್ಲಾದೇವಿ ಅಂತ ಒಬ್ಬಳನ್ನು ಮೊದಲು ಮದುವೆ ಮಾಡಿಕೊಂಡ. ಅವಳಲ್ಲಿ ಅವನಿಗೆ ಮಕ್ಕಳಾಗಲಿಲ್ಲ. ಸರಿ, ಚೋಲಾದೇವಿ ಅಂತ ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡ. ಅವಳನ್ನು ಮದುವೆ ಮಾಡ್ಕೊಂಡ್ಮೇಲೆ ಅವನಿಗೆ ಮಕ್ಕಳಾಯಿತು. ಆ ಚೋಲಾದೇವಿ ತುಂಬ ಸಂಸ್ಕಾರಯುತಳಾದವಳು. ಹಾಗಾಗಿ ಅವಳು ಮನೆಗೆ ಬಂದು ಸ್ವಲ್ಪ ದಿನಗಳಲ್ಲೇ ಈ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋಳು. ಅದರಂತೆ ಒಂದ್ಸಲಿ ಏನಾಯಿತು, ಅವನ ರಾಜನ ಉದ್ಯಾನವನಕ್ಕೆ, ಅವನದ್ದೇ ಆದ ಒಂದು ಪ್ರೈವೇಟ್ ಪಾರ್ಕ್, ಅಲ್ಲಿಗೊಂದು ಕಾಡು ಹಂದಿ ಬಂದುಬಿಡ್ತು. ಅದನ್ನು ಹೋಗಿ ಅವನು ಹೊಡೆದು ಬಂದಾಗ ರಾಣಿಗೂ ಬಹಳ ಭಯ ಆಗಿತ್ತು. ಯಾರಿಗೆ? ಈ ಚೋಲಾದೇವಿಗೆ. ಅವಳು ಆಮೇಲೆ ಏನು ಮಾಡಲಿಲ್ಲ, ಪುಣ್ಯ ದೇವ್ರು ನಮ್ಮನ್ನು ಕಾಪಾಡ್ದ ಅಂತ ಹೇಳಿ ಒಂದು ಕೃತಜ್ಞತೆಯ ನೆಪದಲ್ಲಿ, ಮತ್ತು ಮಾಡಲೇಬೇಕಾಗಿತ್ತು ಅದರಂತೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ಲು. ಮಾಡಿ ಗಂಡನ ಕೈಗೊಂದು ದಾರ ಕಟ್ಟಿದ್ಲು. ಈ ದಾರ ಕಟ್ಕೊಳ್ಳೋದು ಅನ್ನೋದು ಕೆಲವು ಹಬ್ಬಗಳಲ್ಲಿರತ್ತೆ. ಹಾಗೆ ಈ ವರಮಹಾಲಕ್ಷ್ಮಿ ದಾರವನ್ನ ಕಟ್ಟಿದ್ಲು, ಗಂಡನಿಗೂ ಕೂಡ ಕಟ್ಟಿದಾಳೆ. ಈ ರಾಜ ಇದನ್ನ ಕಟ್ಕೊಂಡು ಮನೆಗೆ ಬಂದ. ಅಲ್ಲಿ ಚಿಲ್ಲಾದೇವಿ ಈ ದಾರವನ್ನು ನೋಡಿದ್ಲು. ನೋಡಿ ಅವಳಿಗನ್ನಿಸ್ತು, ಈ ಚೋಲಾದೇವಿ ನನ್ನಿಂದ ನನ್ನ ಗಂಡನ ದೂರ ಮಾಡೋದಕ್ಕೆ ಈ ದಾರ ಕಟ್ಟಿರಬೇಕು ಅಂತ ಹೇಳಿ ಅದನ್ನ ಕಿತ್ತಿ ಬಿಸಾಕ್ಬಿಟ್ಟಿದ್ದಾಳೆ. ಇದನ್ನ ಕಿತ್ತಿ ಬಿಸಾಕಿದ್ಲು. 2 ದಿನ ಕಳೆಯೋದ್ರಲ್ಲಿ ಅವಳ ಮುಖ ಹಂದಿ ಮುಖ ಆಗೋಗಿದೆ. ಕೇವಲ ಲಕ್ಷ್ಮೀದೇವಿಯ ದಾರಕ್ಕೆ ಅವಮಾನ ಮಾಡಿದ್ದಕ್ಕೆ, ಆ ದಾರನ್ನ ಕಿತ್ತಿ ಬಿಸಾಕಿದ್ದಕ್ಕೆ. ಹೌದು. ಅಂದ್ರೆ ಈ ಮಾತನ್ನ ಹೇಳಿ ಆಮೇಲೆ ರಾಜ ಹೇಳಿದ, ಇಲ್ಲ ಹಾಗಿಲ್ಲ, ಕೇವಲ ಒಂದು ಪೂಜೆ ದಾರ ಅಷ್ಟೇ, ಅವಳಿಂದ ನಿನಗೇನು ತೊಂದರೆ ಇಲ್ಲ ಇತ್ಯಾದಿಗಳನ್ನ ಹೇಳಿ ಮತ್ತೊಮ್ಮೆ ಅವಳು ಶ್ರದ್ಧೆಯಿಂದ ಪೂಜೆ ಮಾಡಿದ್ಮೇಲೆ ಅವಳಿಗೆ ಸರಿ ಹೋಯ್ತು ಅಂತ. ನಮಗೆ ಈ ಕಥೆಯಿಂದ ತಿಳಿಬೇಕಾಗಿರೋದಿಷ್ಟೇ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ, ನಾವು ಸುಮ್ಮನೆ ಇದ್ದು ಬಿಡೋಣ, ಯಾರಿಗೂ ಅವಮಾನ ಮಾಡಬಾರ್ದು. ಅದರಲ್ಲೂ ಲಕ್ಷ್ಮೀದೇವಿ ಅಂಥ ದೇವತೆಗೆ ಅವಮಾನ ಮಾಡಿದ್ರೆ ನಮ್ಮ ಸರ್ವನಾಶ ಖಂಡಿತ. ಹಾಗಾಗಿ ಇಂಥ ಕೆಲವು ಹಿನ್ನೆಲೆಗಳಿಂದ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಬಂದಿದೆ. ಆಚಾರ್ಯ, ಈಗ ಈ ವ್ರತ ಶುರು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದು ಅವತ್ತಿನ ದಿನ ಶುಕ್ರವಾರ ನಾವು ಏನು ಮಾಡಬೇಕು, ಸರಳವಾಗಿ ಹೇಳಿ. ಈಗಾಗಲೇ ನಾವು ಹೇಳಿದಂತೆ ಬರೀ ಲಕ್ಷ್ಮೀದೇವಿ ಪೂಜೆ ಅನ್ನೋದು ಖಂಡಿತ ಇಲ್ಲ. ಹೌದು. ಹಾಗಾಗಿನೇ ದೇವ್ರ ಪೂಜೆ ಅಂತ ಏನು ಮಾಡಬೇಕು ಅದನ್ನ ಮಾಡಿ ಆಮೇಲೆ ಲಕ್ಷ್ಮೀದೇವಿ ಪೂಜೆಗೆ ಬರಬೇಕು. ಅದರಂತೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲೊಂದು ಮಧ್ಯದಲ್ಲಿ ಕಲಶ, ಒಂದು ತಂಬಿಗೆ, ಅದ್ರ ಒಳಗಡೆ ಮುಖ್ಯವಾಗಿ ಒಂದು ಅಡಿಕೆ ಬೆಟ್ಟ, ಕಾಯಿನ್, ಅದು ಬಂಗಾರದ ಕಾಯಿನ್ ಆಗಿರ್ಬೋದು, ಸಾಧಾರಣ ಕಾಯಿನ್ ಆಗಿರ್ಬೋದು. ಆಮೇಲೆ ಪಂಚಪಲ್ಲವಗಳು ಅಂತ ಕರೀತಾರೆ. ಅಂದರೆ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಹೂವ ಮತ್ತು ಮಾವಿನ ಸೊಪ್ಪು, ಇವೆಲ್ಲವುಗಳನ್ನು ಹಾಕಬೇಕು. ಒಂದೋ ಹೀಗೆ. ಹಾಗಲ್ಲದೆ ಹೋದರೆ ಇಡೀ ಕಲಶದ ಒಳಗಡೆ ದುಡ್ಡು ತುಂಬಿಸಿ ಮಾಡುವಂತಹದ್ದು, ಕಾಯಿನ್ಗಳನ್ನು ತುಂಬಿಸಿ ಮಾಡುವಂತಹದ್ದು ಕೂಡ ಇದೆ. ಇವುಗಳನ್ನೆಲ್ಲ ಹಾಕಿ ಮೇಲೊಂದು ಕಾಯಿ ಇಟ್ಟು ಆ ಕಾಯಿಗೂ ಕೂಡ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಹಾಕಿ ನಂತರ ಅದಕ್ಕೆ ಹೂವ ಮೊದಲಾದವುಗಳಿಂದ ಅಲಂಕಾರ ಮಾಡಿ ಆಮೇಲೆ ಅದರಲ್ಲಿ ದೇವರನ್ನ, ಲಕ್ಷ್ಮೀ ದೇವಿಯನ್ನ ಇಬ್ಬರನ್ನು ಕೂಡ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಮುನಾ ಪೂಜೆ ಮೊದಲಾದ ಬೇರೆ ಬೇರೆ ಪೂಜೆಗಳಿರುತ್ತೆ. ಇವುಗಳನ್ನೆಲ್ಲ ಮಾಡಿ ಆಮೇಲೆ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಮತ್ತು ದೇವರಿಗೆ ಆ ಕಲಶದಲ್ಲಿ ಪೂಜೆ ಮಾಡಬೇಕು. ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಇವುಗಳನ್ನೆಲ್ಲ ಮಾಡಿ ನಮಗೆ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡಬೇಕು,
ಅಥವಾ ಹೆಣ್ಮಕ್ಳಿಗೆ ಕುಂಕುಮಾರ್ಚನೆ ಮಾಡಬೇಕು, ಅಥವಾ ನಾಮ ಪೂಜೆ ಅಂದ್ರೆ ಅಷ್ಟೋತ್ತರ ಶತನಾಮಾವಳಿ ಅಂತ ಏನ್ ಕರಿತೀವಿ, ಅವುಗಳಿಂದ ಅರ್ಚನೆ ಮಾಡಬೇಕು ಅಂತ ಇದ್ರೆ ಹೂವುಗಳಿಂದ, ಬೇರೆ ಬೇರೆ ಪತ್ರಗಳಿಂದ, ಇವೆಲ್ಲವುಗಳಿಂದ ವಿಶೇಷವಾಗಿ ಪೂಜೆ ಮಾಡಿ ಕೊನೆಗೊಂದು ನೈವೇದ್ಯ ಮಂಗಳಾರತಿ ಮಾಡಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಇಷ್ಟು ಸಾಧಾರಣವಾಗಿ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಹೇಳ್ಬೋದು. ಲಕ್ಷ್ಮೀ ದೇವರಿಗೆ ಇಷ್ಟವಾದ ಹೂವು ಯಾವುದು ಆಚಾರ್ಯ? ಲಕ್ಷ್ಮೀ ದೇವಿಗೆ ಪರಮಾತ್ಮನಿಗೆ ಯಾವುದು ಇಷ್ಟವೋ ಎಲ್ಲವೂ ಇಷ್ಟ. ಅವಳಿಗೆ ಸ್ವಂತವಾಗಿ ಅಂತ ಯಾವುದೂ ಇಷ್ಟ ಇಲ್ಲ. ಲಕ್ಷ್ಮೀ ದೇವಿಯ ಹೆಸರೇ ಪದ್ಮಾ ಅಂತ. ಲಕ್ಷ್ಮೀದೇವಿ ಹೆಸರೇ ಇದು ಪದ್ಮ. ಹಾಗಾಗಿ ಪದ್ಮ ಅಂದ್ರೆ ಕಮಲದ ಹೂವೇ ಅತ್ಯಂತ ಪ್ರೀತಿ ಪಾತ್ರವಾದಂತಹದ್ದು. ದೇವರ ನಾಭಿಯಿಂದ ಒಂದು ಕಮಲ ಬಂತು, ಕಮಲದ ಒಳಗಡೆ ಬ್ರಹ್ಮದೇವರು ಹುಟ್ಟಿದ್ರು ಅಂತ ನಾವೆಲ್ಲ ಈ ಚಿತ್ರ ನೋಡಿರ್ತೀವಿ. ಹೀಗೊಂದು ಕಮಲ ಇರುತ್ತೆ, ಅದ್ರ ಒಳಗಡೆ ಚತುರ್ಮುಖ ಬ್ರಹ್ಮದೇವರು ಕೂತಿರ್ತಾರೆ. ಆ ಕಮಲ ಏನದು? ಅದೇ ಲಕ್ಷ್ಮೀದೇವಿನೇ ಆ ಕಮಲ. ಅವಳೇ ಕಮಲ ಸ್ವರೂಪಳಾದವಳು. ಹಾಗಾಗಿ ಪದ್ಮಾಲಯ, ಪದ್ಮ ಇತ್ಯಾದಿ ಹೆಸರುಗಳು ಕೂಡ ಲಕ್ಷ್ಮೀದೇವಿಗಿದೆ. ಹಾಗಾಗಿ ಕಮಲದ ಹೂವು ಅತ್ಯಂತ ಪ್ರೀತಿ ಪಾತ್ರವಾದಂತಹದ್ದು ಲಕ್ಷ್ಮೀದೇವಿಗೆ. ಈಗ ಇತ್ತೀಚೆಗೆ ಇನ್ನೊಂದು ಏನಾಗ್ತಿದೆ ಆಚಾರ್ಯ, ಈಗ ಲಕ್ಷ್ಮೀ ದೇವರು ಕೂಡಿಸಿದಾಗ ಅಥವಾ ನಾವು ಸ್ಥಾಪನೆ ಮಾಡಿದಾಗ ನಾವು ಹಾಕೊಂಡಿರ್ತೀವಲ್ವ ಒಡವೆಗಳು, ಅದನ್ನು ನಾವು ಲಕ್ಷ್ಮೀ ದೇವ್ರಿಗೆ ಹಾಕ್ಬೋದಾ? ಇದು ಒಂದು ಎಲ್ಲರಿಗೂ ಈ ಪ್ರಶ್ನೆ ಉಂಟು. ನೀವು ಅದ್ರ ಬಗ್ಗೆ ಒಂಚೂರು ಕ್ಲಾರಿಫೈ ಮಾಡಿದ್ರೆ ಒಳ್ಳೆಯದು. ಖಂಡಿತ. ಒಂದನ್ನು ನಾವು ಗಮನಿಸಬೇಕು, ನಾವು ಹಾಕ್ಕೊಂಡಿರೋ ಆಭರಣ ದೇವ್ರಿಗೆ ಹಾಕ್ಬೋದೋ ಬೇಡವೋ? ಪ್ರತಿ ಸಲ ಹೊಸದು ಮಾಡಿಸಕ್ಕಾಗತ್ತಾ? ಖಂಡಿತ ಇಂಥ ಪ್ರಶ್ನೆ ನಮಗಿರತ್ತಲ್ಲ. ಇದರಲ್ಲಿ ಬಂಗಾರದ ಆಭರಣ ಆಗಿದ್ರೆ, ಯಾವುದೋ ಚೈನು, ಬಳೆನೋ, ಉಂಗ್ರಾನೋ, ಮತ್ತೊಂದೋ, ಈ ಬಂಗಾರ ಅನ್ನೋದು ಯಾವಾಗಲೂ ತುಂಬಾ ಪವಿತ್ರ. ಅದರಲ್ಲಿ ಲಕ್ಷ್ಮೀದೇವಿದೇ ವಿಶೇಷವಾದ ಸನ್ನಿಧಾನ ಇರುತ್ತೆ. ಹಾಗಾಗಿ ನಾವು ಹಾಕೊಂಡಿದ್ದನ್ನು ಪೂಜೆಗೆ ಏರಿಸ್ಬೋದು, ಆದರೆ ಅದನ್ನು ಮೊದಲು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ನಂತರ ಅದನ್ನ ಒರೆಸಿ ಅಥವಾ ಒಣಗಿಸಿ, ಅದು ನಮ್ದಲ್ಲ ಅನ್ನೋ ಭಾವನೆಯಿಂದ, ಅಲ್ಲಿ ಲಕ್ಷ್ಮೀದೇವಿನೇ ಇದ್ದಾಳೆ, ಅವಳೇ ನಮಗ್ ಕೊಟ್ಟಿರೋದು, ಅವಳಿಗೆ ನಾವು ಕೊಡ್ತಾ ಇದ್ದೀವಿ, ಈ ಭಾವನೆ, ಎಲ್ಲದಕ್ಕೂ ನಮ್ಮಲ್ಲಿ ಭಾವನೆನೇ ಮುಖ್ಯ ಇರೋದು. ಒಂದೊಂದು ಪೂಜೆ ಮಾಡ್ಬೇಕಾದ್ರೆ ನಮ್ದೊಂದು ಭಾವನೆ. ಹೌದು. ಹಾಗೆ ಇಷ್ಟು ದಿವಸ ಅದ್ ನಮ್ದು ಅನ್ಕೊಂಡಿದೀವಿ, ನಿಜವಾಗ್ಲೂ ನಮ್ದ? ಇಲ್ಲಿ ಏನೂ ನಮ್ದಿಲ್ಲ. ಈ ದೇಹನೇ ನಮ್ದಲ್ಲ, ಅಪ್ಪ ಅಮ್ಮ ಕೊಟ್ಟಿದ್ದು. ಹಾಗೆ ಎಲ್ಲಾನು ಬೇರೆಯವ್ರು ಕೊಟ್ಟಿದ್ದೇ ಇದೆ. ಈ ಬೆಳ್ಳಿ, ಬಂಗಾರ, ದುಡ್ಡು, ಸಂಪತ್ತು ಎಲ್ಲ ಅವಳೇ ಕೊಟ್ಟಿರೋದು ಲಕ್ಷ್ಮೀದೇವಿ. ಹಾಗಾಗಿ ಅವಳು ಕೊಟ್ಟಿದ್ದು ಅವಳಿಗೆ. ಈ ಭಾವನೆಯನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಹಾಕೊಂಡಿದ್ದೇ ಆದ್ರೂ ತೊಳೆದು ಅದನ್ನ ಲಕ್ಷ್ಮೀದೇವಿ ಖಂಡಿತ ಏರಿಸ್ಬೋದು. ಅರ್ಶದ ನೀರಲ್ಲಿ ತೊಳಿಬೇಕಾ? ಆ ಥರ ಏನಾದರೂ ಸೀಕ್ವೆನ್ಸ್ ಏನಾದರೂ? ಹಾಗೇನಿಲ್ಲ, ಸಾಧಾರಣ ನೀರಿನಿಂದ ತೊಳೆದ್ರೂ ಸಾಕು. ಇನ್ನು ಲಕ್ಷ್ಮೀದೇವಿಗೆ ಯಾವ ದಿಕ್ಕಿನಲ್ಲಿ ಕೂಡಿಸ್ಬೇಕು ಆಚಾರ್ಯ? ಈಗ ದೇವರನ್ನ ಎಲ್ಲಿ ಕೂಡಿಸ್ತಿರೋ ದೇವರ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇರಬೇಕು. ಸಾಮಾನ್ಯವಾಗಿ ಪೂಜೆ ಪುನಸ್ಕಾರ ಅಂತಂದ ಮೇಲೆ ಪೂರ್ವಕ್ಕೆ ಕೂಡಿಸುವಂತಹದ್ದು. ಪೂರ್ವಕ್ಕೆ ಕೂಡಿಸಿ ಅದು ದೇವರ ಎಡಭಾಗಕ್ಕೆ ಬರೋ ಹಾಗೆ ಪೂರ್ವಕ್ಕೆ ಕೂಡಿಸಿ ಅವಳನ್ನ ಪೂಜೆ ಮಾಡುವಂತಹದ್ದು. ಇದಕ್ಕೆ ಹೊರತುಪಡಿಸಿ ಹೀಗೆ ಕೂಡಿಸ್ಬೇಕು ಅಂತ ಇರಲ್ಲ. ಈ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಂತ ಒಂದು ಮಾಡ್ತಾರೆ. ಅಮಾವಾಸ್ಯೆ ಮುಂದೆ ಲಕ್ಷ್ಮೀ ಕುಬೇರ ಪೂಜೆ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈಶಾನ್ಯ ಮೂಲೆಯಲ್ಲಿಟ್ಟು ಪೂಜೆ ಮಾಡುವಂತಹದ್ದು ಇರುತ್ತೆ. ಆದರೆ ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಪೂಜೆ ಯಾರದೇ, ಈಗ ಗಣೇಶನ ಪೂಜೆ ಅಂತ ಬರುತ್ತೆ, ಕೃಷ್ಣನ ಪೂಜೆ ಬರುತ್ತೆ, ಯಾರ ಪೂಜೆ ಅಂತ ಆದ್ರೂ ಅವರನ್ನ ಪೂರ್ವದಲ್ಲಿಟ್ಟೆ ಪೂಜೆ ಮಾಡುವಂತಹದ್ದು. ಈಗ ನೈವೇದ್ಯ ಅಂತ ಏನು ಮಾಡಬೇಕು ಆಚಾರ್ಯರೇ? ಮನೆಯಲ್ಲಿ ಮಾಡಿರೋ ಅಡುಗೆ ಎಲ್ಲ ಆ ದಿನಕ್ಕೆ ಹಬ್ಬದ ಅಡುಗೆ ಮಾಡೋ ಒಂದು ಸ್ವಲ್ಪ ಪದ್ಧತಿ ಇರುತ್ತೆ ಎಲ್ಲರ ಮನೇಲಿ, ಅದನ್ನು ಫುಲ್ ಮಾಡಬೇಕಾ ಅಥವಾ ಇದೇ ನೈವೇದ್ಯ ಮಾಡಬೇಕು ಲಕ್ಷ್ಮೀ ದೇವರಿಗೆ ಇಷ್ಟ ಅಂತ ಏನಾದರೂ ಇದೆಯಾ? ಸಾಮಾನ್ಯವಾಗಿ ಹಬ್ಬ ಹರಿದಿನ ಅಂತಂದ್ರೆ ಮುಖ್ಯವಾಗಿ ಕಡಲೆಬೇಳೆ ಹೋಳಿಗೆ ಮಾಡುವಂಥದ್ದು. ಕಡಲೆಬೇಳೆ ಹೋಳಿಗೆ, ಹೋಳಿಗೆನೇ ಅತ್ಯಂತ ಪ್ರಶಸ್ತವಾದದ್ದು. 5 ಭಕ್ಷ್ಯಗಳನ್ನು ಮಾಡಬೇಕು, ಅದು ವಿಶೇಷ. 5 ಭಕ್ಷ್ಯಗಳನ್ನು ಮಾಡಿ 2 ಖಾರದ ಪದಾರ್ಥ ಇತ್ಯಾದಿ ಎಷ್ಟೆಷ್ಟು ಮಾಡಿದ್ರು ಅದೇನು ಕಡಿಮೆನೆ. ಯಾಕೆ, ಆ ಲಕ್ಷ್ಮೀದೇವಿ ದೇವರು ನಮಗೆಷ್ಟು ಮಾಡಿದ್ದಾರೆ ಆ ಲೆಕ್ಕಕ್ಕೆ ನಾವೇನು ಕೊಟ್ಟರು ಕಡಿಮೆನೆ ಅಲ್ವಾ. ಅಷ್ಟಾಗಿ ನಾವು ಕೊಟ್ಟಿದ್ದನ್ನು ಅವ್ರೇನು ಬಂದು ತಗೊಳ್ಳೋದು ಇಲ್ಲ, ತಗೊಳ್ಳಲ್ಲ ಅಂತ ನಾವು ಮಾಡದೆ ಬಿಡೋದಲ್ಲ. ಅವ್ರು ತಗೋತಾರೆ, ಕಣ್ಣಿನಿಂದಲೇ ಸ್ವೀಕಾರ ಮಾಡ್ತಾನೆ. ದೇವರಾಗ್ಲಿ ಲಕ್ಷ್ಮೀದೇವಿ ಆಗಲಿ ನಮಗೆ ಅನುಗ್ರಹ ಮಾಡ್ಲಿಕ್ಕೆ ತಾನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ವಿಶೇಷವಾಗಿ 5 ಭಕ್ಷ್ಯಗಳನ್ನು ಮಾಡುವಂತಹದ್ದು, ಅದರಲ್ಲಿ ವಿಶೇಷವಾಗಿ ಹೋಳಿಗೆ, ಕಡುಬು ಇವುಗಳನ್ನು ಮಾಡೋದು ಹೆಚ್ಚು ಪ್ರಶಸ್ತವಾದಂತಹದ್ದು. ಒಂದು ವರ್ಷ ನಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಏನೋ ಒಂದು ವ್ಯಾಲಿಡ್ ರೀಸನ್ಗೆ ಅನಾನುಕೂಲ ಆಯಿತು, ನೆಕ್ಸ್ಟ್ ವರ್ಷ ಅದು ಮಾಡ್ಬೋದಾ? ಖಂಡಿತ. ಇಲ್ಲೇನಿದೆ ಅಂದರೆ ಎಲ್ಲರೂ ಪ್ರತಿ ವರ್ಷನೂ ತಪ್ಪದೆ ಮಾಡಬೇಕು ಅನ್ನೋದು ನಿಜ. ಒಂದು ವೇಳೆ ಮಾಡೋಕ್ಕಾಗಲಿಲ್ಲ,
ಏನೋ ಅನಾನುಕೂಲ ಬಂತು ಅಂತಂದರೆ ಶಾಸ್ತ್ರಗಳಲ್ಲಿ ನಮಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಶುಕ್ರವಾರ ಮಾಡಬೇಕು, 2ನೇ ಶುಕ್ರವಾರ ಮಾಡಬೇಕು, ಇಲ್ಲ ಆಗಲಿಲ್ಲ 4ನೇ ಶುಕ್ರವಾರ ಮಾಡಿ, ಇಲ್ಲ ಆಗಲಿಲ್ಲ ದಸರಾದಲ್ಲಿ ಮಾಡಿ. ಓ, ಇದು ಗೊತ್ತಿರಲಿಲ್ಲ ನನಗೆ. ದಸರಾದಲ್ಲೂ ಕೂಡ ಮಾಡುವಂಥ ಅವಕಾಶ ಇದೆ. ಓ, ಓಕೆ. ಅನಂತ ಪದ್ಮನಾಭ ವ್ರತ ಅಂತ ಭಾದ್ರಪದ ಮಾಸದಲ್ಲಿ ಬರುತ್ತೆ. ಹೌದು. ಅದು ಮತ್ತು ವರಮಹಾಲಕ್ಷ್ಮಿ ಇಂಥ ಕೆಲವು ಹಬ್ಬಗಳಿಗೆ ಹೀಗೊಂದು ಆಪ್ಷನ್ನು ಕೂಡ ಶಾಸ್ತ್ರ ಕೊಡುತ್ತೆ. ಅಂದರೆ ತಪ್ಪಿಸ್ಬೇಡಿ. ಏನೋ ಒಂದು ಅನಾನುಕೂಲ ಎಲ್ರಿಗೂ ಬರುತ್ತೆ ಅನ್ನೋದು ಬರದವ್ರಿಗೂ ಗೊತ್ತಿದೆ. ಯಾಕೆ ಬರದವ್ರು ಯಾರು ಇದನ್ನೆಲ್ಲ? ವೇದವ್ಯಾಸರೇ. ಅವ್ರಿಗೆ ಇಷ್ಟು ಗೊತ್ತಿಲ್ಲದೆ ಅವ್ರು ಬರೀತಾರ. ಹಾಗಾಗಿ ಇದಕ್ಕೆ ತಕ್ಕಂಗೆ ನಮ್ಗೆ ಅನುಕೂಲಕ್ಕೆ ಅಂತ ಹೀಗಲ್ದೆ ಹೀಗೆ ಮಾಡಿ. ಒಂದು ವೇಳೆ ಅದೂ ಆಗಲಿಲ್ಲ, ನಿಜವಾಗ್ಲೂ ಹೀಗೆ ಪದೇ ಪದೇ ತಪ್ಪೋದು ಅನ್ನೋದು ಸಾಧ್ಯ ಇಲ್ಲ. ನಮಗೆ ನಿಜವಾಗ್ಲೂ ಮನಸ್ಸಿದ್ರೆ ಅದು ತಪ್ಪೋದೇ ಇಲ್ಲ. ಒಂದು ವೇಳೆ ತಪ್ತು ಅನ್ನೋದಾದರೆ ಅದಕ್ಕೊಂದು ಪಶ್ಚಾತ್ತಾಪ ಪಡಿ ಸಾಕು. ಅಯ್ಯೋ ನನಗಾಗಲಿಲ್ಲ ಅನ್ನೋಂಥ ಒಂದು ಬೇಸರನೇ ಸಾಕು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಆಮೇಲೆ ಒಂದು ಕೊಲ್ಹಾಪುರ ಇತ್ಯಾದಿ ಯಾವ್ದಾದ್ರು ಒಂದು ಲಕ್ಷ್ಮೀದೇವಿ ಕ್ಷೇತ್ರಕ್ಕೆ ಹೋಗಿ ಅವಳಲ್ಲೊಂದು ಕ್ಷಮಾಪಣೆಯನ್ನು ಕೇಳಿಕೊಂಡು ಮುಂದಿನ ವರ್ಷ ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು. ಆಯ್ತು ಆಚಾರ್ಯ. ಸೊ ಇಷ್ಟೊತ್ತು ನೀವು ನಮಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡಿ, ಅದರಲ್ಲಿ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಒಂದು ಡೀಟೇಲಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು.